ಪಸಂದಗವನೇ ಆಗಿರ್ಬೋದು ಅಥವಾ ಬೇರೆ ಹಾಡುಗಳಲ್ಲಿ ದರ್ಶನ್ ಸರ್ ಜೊತೆಗೆ ಹೆಜ್ಜೆ ಹಾಕಿದ ಅನುಭವ ಹೇಗಿತ್ತು? ಟ್ರೇಲರ್ ನೋಡಿ ನಿಮ್ಮನ್ನ ಬಹಳ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ದರ್ಶನ್ ಸರ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಅನ್ನ ಶೇರ್ ಮಾಡಿದ ಅನುಭವ. ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಕಾಣ್ತೀನಿ, ನನ್ನ ಕಡೆ ಅಟೆನ್ಷನ್ ಇರತ್ತಾ ಇರಲ್ಲ. ಇದು ಇಡೀ ಸ್ಕ್ರಿಪ್ಟ್ ನ ನಿಮಗೆ ನರೇಟ್ ಮಾಡಿದ್ರ ಅವರು ಅಥವಾ ನಿಮ್ಮ ಪಾತ್ರದ ಬಗ್ಗೆ ಮಾತ್ರ ಹೇಳಿ? ಅಫ್ಕೋರ್ಸ್ ಮಾಸ್ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಥದೇ ಸಿನಿಮಾ ಮೂಲಕ ಡೆಬ್ಯೂ ಮಾಡಬೇಕು ಅನ್ನೋ ಥರ ಐಡಿಯಾ ಪ್ಲಾನ್ಸ್ ಏನಾದರೂ ಇದೆ? ನಾನು ಮಾಡ್ತೀನಿ, ಮಾಡಲ್ಲ, ಸಕ್ಸಸ್ ಇಲ್ಲ ಅಂದರೆ ಸೆಕೆಂಡರಿ. ಫಸ್ಟ್ ಡೇ ಫಸ್ಟ್ ಶೋ ನೀವು ಎಲ್ಲಿ ನೋಡ್ತಾ ಇದ್ದೀರಾ? ಟಿಕೆಟ್ ಸಿಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಕಾಟೇರ ಸಿನಿಮಾದ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ನಮ್ಮ ಜೊತೆಗೆ ಇವತ್ತು ಕಾಟೇರನ ರಾಣಿ ಪ್ರಭಾವತಿ ಅಲಿಯಾಸ್ ಆರಾಧನಾ ಅವರಿದ್ದಾರೆ. ಮಾತಾಡ್ತಾ ಹೋಗೋಣ ಬನ್ನಿ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಇನ್ನು 2 ದಿನ ಇದೆ ರಿಲೀಸ್ ಆಗಲಿಕ್ಕೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ? ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ಆ ಒಂದು ನಂಬಿಕೆ ಇದೆ, ಮೂವಿ ಸಕ್ಸಸ್ ಆಗುತ್ತೆ. ದರ್ಶನ್ ಸರ್ ಮೂವಿ ಅಂದರೆ ಕ್ವೆಶ್ಚನ್ ಇಲ್ಲ. ಓಕೆ, ಬಟ್ ನನ್ನ ಹಿಂಗೆ ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ತಾರಾ ಇಲ್ಲ ಅಂತ ಒಂದು ಕಡೆ ನರ್ವಸ್ನೆಸ್ ಇದೆ. ಕರೆಕ್ಟ್. ಈಗ ಈ ಸಿನಿಮಾ ಅನೌನ್ಸ್ ಆಗಿ ಮತ್ತು ಈ ಸಿನಿಮಾಗೆ ನಿಮ್ಮನ್ನು ಒಂದು ಕಾಸ್ಟಿಂಗ್ ಆಗಿ ಇಡೀ ಪ್ರೋಸೆಸ್ ನೋಡುವಾಗ ಆ್ಯಕ್ಚುಲಿ ನಿಮಗೆ ಬ್ಲೆಸ್ಡ್ ಅಂತ ಅನ್ಸುತ್ತಾ ಅಥವಾ ಜವಾಬ್ದಾರಿ ಅಂತ ಅನ್ಸುತ್ತಾ? ಇದು ಅದು ಯಾವ ರೀತಿ ನೋಡ್ತೀರಾ ಇದನ್ನು? ಅದು ಎಲ್ಲ ಸೇರಿ ಅನ್ಸುತ್ತೆ. ನನಗೆ ಈ ಅವಕಾಶ ಸಿಕ್ಕಿದ್ದು ಒಂದು ಗ್ರಾಟಿಟ್ಯೂಡು. ಬಟ್ ಅದನ್ನ ಗ್ರಾಂಟೆಡ್ ಆಗಿ ತಗೋಬಾರ್ದು, ಈಸಿಯಾಗಿ ಅಂದರೆ ಕೇರ್ಲೆಸ್ ಆಗಿ ತಗೋಬಾರ್ದು ಅಂತ ಒಂದು ಜವಾಬ್ದಾರಿ ನಂದು. ಆ್ಯಂಡ್ ಅಫ್ಕೋರ್ಸ್ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಪರ್ಫಾರ್ಮೆನ್ಸು, ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಸ್ಟೋರಿದಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ನನಗೆ ಅಂದರೆ ಕಾಟೇರ ನನ್ನ ಮೂವಿ, ನನ್ನ ಸ್ಟೋರಿ ಅಂತ ನಾನು ಆ ಜವಾಬ್ದಾರಿ ತೊಗೊಂಡು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಈಗ ರಾಮು ಸರ್ ಆಗಿರ್ಬೋದು ಅಥವಾ ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ಅವ್ರದ್ದೇ ಆದಂತಹ ಒಂದು ಲೆಗೆಸಿ ಇದೆ ಕನ್ನಡ ಚಿತ್ರರಂಗದಲ್ಲಿ. ಅವ್ರದ್ದೇ ಆದಂತಹ ಒಂದು ಲೆಗೆಸಿಯನ್ನು ಅವರು ಬಿಟ್ಟಿದ್ದಾರೆ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಇವಾಗ ನೀವು ಆ್ಯಸ್ ಅ ಒಬ್ಬ ಈಗ ಆಡಿಯನ್ ಆಗಿ ಯಾವ ಥರದ ಸಿನಿಮಾಗಳನ್ನು ನೋಡೋಕೆ ಇಷ್ಟಪಡ್ತಾ ಇದ್ರಿ ಅಥವಾ ನಿಮ್ಗೆ ಯಾವಾಗ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ? ನನಗೆ ಎಲ್ಲ ಸಿನಿಮಾಗಳು ಇಷ್ಟ. ಒಂದು ಪರ್ಟಿಕ್ಯುಲರ್ ಜಾನ್ರ ಇರಲಿ ಅಲ್ಲಂದರೆ ಲ್ಯಾಂಗ್ವೇಜ್ ಇರಲಿ ಆ ಥರ ಏನಿದ್ದಿಲ್ಲ. ಬಿಕಾಸ್ ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ನಾವು ಹಾರರ್ ಮೂವೀಸು ನೋಡ್ತಾ ಇದ್ವಿ, ಲವ್ ಸ್ಟೋರೀಸು ನೋಡ್ತಾ ಇದ್ವಿ, ಮಾಸ್ ಕಮರ್ಷಿಯಲ್ ಅಂದರೆ 100% ನೋಡ್ತಾ ಇದ್ವಿ. ಸೊ ಎಲ್ಲ ಮೂವೀಸು ನನಗಿಷ್ಟ. ಆ್ಯಂಡ್ ಚಿಕ್ಕ ವಯಸ್ಸಿಂದನೇ ನನಗೆ ಆ ಇಂಡಸ್ಟ್ರಿ ಬಗ್ಗೆ ಇರಲಿ, ಫಿಲ್ಮ್ಸ್ ಬಗ್ಗೆ ಇರಲಿ ತುಂಬ ನಾಲೆಜ್ ಸಿಕ್ಕಿದೆ. ಮನೇಲಿ ಊಟ ಕೂತ್ಕೊಂಡ ತಕ್ಷಣ ಅದ್ರ ಬಗ್ಗೆನೇ ಮಾತಾಡೋದು. ಮನೆ ಎದ್ದ ತಕ್ಷಣ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ತಾ ಇರುವಾಗ ಅಮ್ಮ ಅಪ್ಪ ಕೆಲಸ ಹೋಗೋದು ನೋಡೋದು. ಸೊ ಅದೆಲ್ಲ ನೋಡಿ ಮನೇಲಿ ಮಾತಾಡ್ತಾ ಇದ್ರು ಸಿನಿಮಾ ಬಗ್ಗೆ, ತುಂಬಾ ಅದ್ರ ಬಗ್ಗೆನೇ ಮಾತಾಡೋದು. ಅದ್ ಬಿಟ್ಟರೆ ಏನಿಲ್ಲ ಮನೇಲಿ ಡಿಸ್ಕಷನ್. ಸೊ ಆಟೋಮೆಟಿಕ್ ಆಗಿ ಅದು ಒಂದು ಅಟ್ರಾಕ್ಷನ್ ಬಿಲ್ಡಪ್ ಆಗಿರುತ್ತೆ. ಆ ಪ್ಯಾಷನ್ ಇತ್ತು. ಆ್ಯಂಡ್ ತುಂಬಾ ಅಂದರೆ ಅದ್ರ ಬಗ್ಗೆ ಅಮ್ಮ ಅಪ್ಪ ಅವ್ರದ್ದು ಪ್ಯಾಷನ್ ನೋಡಿ ನಮಗೂ ಆ ಒಂದು ಪ್ಯಾಷನ್ ಟ್ರಾನ್ಸ್ಲೇಟ್ ಆಯಿತು, ನನಗೆ ನನ್ನ ತಮ್ಮಗೆ. ಸೊ ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಆಮೇಲೆ ಆ್ಯಕ್ಟಿಂಗಲ್ಲಿ ಬರಬೇಕಂತ ನಾನು ಡಿಸಿಷನ್ ತೊಗೊಂಡೆ. ಕರೆಕ್ಟ್. ಸಾಕಷ್ಟು ಜನಕ್ಕೆ ಈಗ ನಿಮ್ಮ ಥರನೇ ಸಿನಿಮಾಗಳನ್ನು ನೋಡ್ತಾ ಅದರಿಂದ ಅಟ್ರಾಕ್ಷನ್ಗೆ ಒಳಪಡ್ತಾ ನಾವು ಕೂಡ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಮಾಡಬೇಕು, ಅಟ್ಲೀಸ್ಟ್ ಒಂದು ಲೀಡ್ ಅಥವಾ ರೋಲ್ನ ಪ್ಲೇ ಮಾಡದೇ ಇದ್ರು ಕೂಡ ನಾವು ಒಂದು ಏನೋ ಹೆಂಗಾದರೂ ಒಂದು ಕಡೆ ಕನೆಕ್ಷನ್ ಇಟ್ಕೋಬೇಕು, ನಾವು ಒಂದು ಸಿನಿಮಾ ರಂಗಕ್ಕೆ ನಂಟಿರ್ಬೇಕು ನಮಗೆ ಅಂತ ಅಂದ್ಕೊಳ್ತಾ ಇರ್ತಾರೆ. ನಿಮಗೆ ಬಹಳ ಈಸಿಯಾಗಿ ಈ ಥರದೊಂದು ಅವಕಾಶ ತುಂಬ ಸಿಕ್ಕಿದೆ ಆ್ಯಕ್ಚುಲಿ. ಅಂದರೆ 11 ಪಾಯಿಂಟ್ ಆಫ್ ವ್ಯೂ ಇಂದ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನೋಡುವಾಗ ಎಲ್ಲರೂ ಅಂದ್ಕೊಳ್ಳೋದು ಈಸಿಯಾಗಿ ಸಿಕ್ಬಿಟ್ಟಿದೆ, ಮಾಲಾಶ್ರೀ ಅವ್ರ ಮಗಳಲ್ವಾ, ಈಸಿಯಾಗಿ ಸಿಕ್ಕಿದೆ ಅಂತ. ಬಟ್ ಇದನ್ನು ನೀವೀಗ ಆ ಒಂದು ಥಾಟನ್ನು ಹೊಡೆದು ಹಾಕಿ, ಇಲ್ಲ ಅವರಲ್ಲಿ ಟ್ಯಾಲೆಂಟ್ ಇದೆ, ಪ್ರತಿಭೆ ಇರೋ ಕಾರಣಕ್ಕೇ ಅವರಿಗೆ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಾಟೇರ ಒಂದು ದೊಡ್ಡ ಅವಕಾಶ ನಿಮಗೆ. ಸೊ ಇದನ್ನು ಹೆಂಗೆ ನೋಡ್ತೀರಾ ನೀವು ಅಂತ? ಅದನ್ನು ನನಗೆ ಅಫ್ಕೋರ್ಸ್ ನನಗೆ ಗೊತ್ತು ಈಸಿಯಾಗಿ ಸಿಕ್ಕಿದೆ ಅಂತ. ನನಗೆ ಆ ಒಂದು ಆ ಫೀಲ್ ಅವೇರ್ನೆಸ್ ಇದೆ ಅದ್ರ ಬಗ್ಗೆ. ನಾನು ಅದು ನಿಜ ಅಂತ ನಾನು ಹೇಳ್ಬೋದು, ಡಿನೈ ಮಾಡೋಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ಅಪ್ಪ ಅಮ್ಮ ಅವ್ರ ಮೇಲೆ ಇರೋ ಗೌರವ ಇರಲಿ, ಅವ್ರ ಕಡೆ ಇರೋ ಪ್ರೀತಿ ಇರಲಿ, ರಾಕ್ಲೈನ್ ಸರ್ದು, ಅಲ್ಲಿಂದ ನನಗೆ ಈ ಅವಕಾಶ ಸಿಕ್ಕಿದೆ. ದರ್ಶನ್ ಸರ್ ಕೂಡ ಅಷ್ಟೊಂದು ಗೌರವ ಕೊಟ್ಟು ಅಪ್ಪ ಅಮ್ಮ ಅಂದರೆ ಮಾಲಾಶ್ರೀ ಮಗಳು, ರಾಮು ಮಗಳಾಗಿ ಅಫ್ಕೋರ್ಸ್ ಚಾನ್ಸ್ ಕೊಡೋಣ, ಲೈಫ್ ಕೊಡೋಣ ಅಂತ ಅವರು ಪ್ರೀತಿಯಾಗಿ ನನಗೆ ಈ ಚಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ತರುಣ್ ಸರ್ ಕೂಡ ಅಂದರೆ ಅಫ್ಕೋರ್ಸ್ ಆ್ಯಕ್ಟರ್ ಸ್ಟಾರ್ ಕಿಡ್ ಆಗಿದ್ದರೂ ನಾವು ಈ ಕ್ಯಾರೆಕ್ಟರಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ, ತುಂಬ ಒಂದು ಗಂಭೀರತೆ ಇದೆ. ಸೊ ನಾವು ಆಡಿಷನ್ ಮಾಡೋಣ, ಲುಕ್ ಟೆಸ್ಟ್ ಮಾಡೋಣ, ಅದಾದಮೇಲೆ ನಾವು ಆ ಒಂದು ಹೋಪ್ ಫುಲ್ಫಿಲ್ ಮಾಡೋಣ. ಈಗಲೇ ಓಕೆ ಅಂತ ಹೇಳಕ್ಕೆ ಅವ್ರು ಹೇಳಿಲ್ಲ ನನಗೆ. ಆಡಿಷನ್ ಆದಮೇಲೆ, ಲುಕ್ ಟೆಸ್ಟ್ ಆದಮೇಲೆ ಓಕೆ ಅಂತ ಆಗಿತ್ತು. ಈಗ ನನಗೇನಂದರೆ ನನಗೆ ಅವಕಾಶ ಸಿಕ್ಕಿದೆ. ಅಫ್ಕೋರ್ಸ್ ತುಂಬ ರೇರ್ ಒಂದು ಚಾನ್ಸ್. ನನಗೆ ಹೀರೋ ಸರ್ ದೊಡ್ಡವರು, ಡೈರೆಕ್ಟರ್ ಸರ್ ಕೂಡ, ಪ್ರೊಡ್ಯೂಸರ್ ಕೂಡ ತುಂಬ ದೊಡ್ಡವರು. ಸೊ ಅದೆಲ್ಲ ಸೇರಿ ನನಗೆ ಈ ಚಾನ್ಸ್ ಸಿಕ್ಕಿದೆ ಅಂತ ನನಗೆ
ಕಷ್ಟಪಡಬೇಕು, ಆ ಒಂದು ಮೋಟಿವೇಶನ್ ಕೊಟ್ಟಿದೆ. ನಾನು ಪ್ರೂವ್ ಮಾಡಬೇಕು, ಎಲ್ಲರಿಗೆ ಇಷ್ಟ ಆಗಬೇಕು ಆ್ಯಂಡ್ ಎಲ್ಲರಿಗೆ ಆ ಒಂದು ನಂಬಿಕೆ ಬರಬೇಕು, ಓಕೆ ಆ ಟ್ಯಾಲೆಂಟ್ ಇದೆ, ಜಸ್ಟಿಫೈ ಮಾಡ್ಬೋದು ಅಂತ. ಐ ಹೋಪ್. ಅದಕ್ಕೆ ನಾನು ನರ್ವಸ್ ಆಗಿದೆ ರಿಲೀಸ್ಗೆ. ಆರಾಧನಾ ಅವರೇ, ಆ್ಯಕ್ಚುಲಿ ನರ್ವಸ್ ಆಗಿದ್ದೀನಿ ಅಂತ ಹೇಳ್ತೀರಾ, ಬಟ್ ನಮಗೆ ಪಸಂದಾಗ ಅವನೇ ಸಾಂಗ್ ಅಥವಾ ಬೇರೆ ಸಾಂಗ್ಸ್ ನಿಮ್ಮ ಟ್ರೈಲರಲ್ಲಿ ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲ ನೋಡುವಾಗ ನಮಗೆ ನೀವು ನರ್ವಸ್ ಆಗಿ ಹೇಳ್ತಿದ್ದೀರಾ ಅಂತ ಅನ್ನಿಸ್ತಾ ಇಲ್ಲ. ಫುಲ್ಲಿ ಟ್ರೈನ್ಡ್ ಮತ್ತು ತುಂಬ ಚೆನ್ನಾಗಿ ಅದು ಪಾತ್ರ ಅಪೀಲ್ ಆಗ್ತಾ ಇದೆ, ನೀವು ಅದಕ್ಕೆ ಒಗ್ಗಿಕೊಂಡಿದ್ದೀರಾ ಅಂತ ನಮಗೆ ನೋಡುವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಸಿನಿಮಾನ ಹೊರಗಡೆ ನಿಂತು ಆ್ಯಸ್ ಎನ್ ಆಡಿಯನ್ ಅಥವಾ ಒಂದು ಅಟ್ರಾಕ್ಷನಿಂದ ನೋಡೋದಕ್ಕೂ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೂ, ಈ ಥರದೊಂದು ದೊಡ್ಡ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೂ, ಆ ಇಡೀ ಪ್ರೋಸೆಸ್ ನೋಡಿ ನೀವು ತಿಳ್ಕೊಂಡಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ಐ ಥಿಂಕ್ ನಾವು ಆಡಿಯನ್ಸ್ ಆಗಿ ನಾವು ಹೋಗುವಾಗ ಥಿಯೇಟರ್ಗೆ ಓಕೆ ನಾವು 2.5 hours 3 hours ಮೂವಿ ನೋಡ್ತಾ ಇದ್ವಿ ಅಂದರೆ ನಮ್ಗೆ ಓನ್ಲಿ ಆ ಫಿನಿಶ್ಡ್ ಪ್ರಾಡಕ್ಟ್ ಕಾಣುತ್ತೆ. ಆ ಫಿನಿಶ್ಡ್ ಪ್ರಾಡಕ್ಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಎಫರ್ಟ್ ಆಗ್ತಾರೆ, ಎಷ್ಟು ಟೈಮ್ ಆಗುತ್ತೆ. ಇವಾಗ ನನಗೆ ಅನ್ಸುತ್ತೆ ಓಕೆ 1.5 year ಶೂಟಿಂಗ್ ನಡೀತಾ ಇದೆ, ಓನ್ಲಿ ಫಾರ್ 2.5 hours 3 hours ಅಷ್ಟೇ. ಸೊ ಅಷ್ಟೊಂದು ಆ ಎಫರ್ಟ್ ಇರುತ್ತೆ, ಆ ಟೈಮ್, ಪೇಷನ್ಸ್ ಇರಲಿ, ಪರ್ಫೆಕ್ಷನ್ ಇರಲಿ, ಎಲ್ಲದರಲ್ಲೂ ತುಂಬ ಅಂದರೆ ಅಟೆನ್ಷನ್ ಟು ಡೀಟೇಲ್ ಇದೆ. ಸೊ ಅದೆಲ್ಲ ನೋಡಿ ನನಗೆ ಒಂದು ಹೆಮ್ಮೆ ಬರುತ್ತೆ, ಬಿಕಾಸ್ ನಾನು ಈ ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ತೊಗೊಳ್ತಾರೆ ಅವ್ರ ಕೆಲಸನ ಅಂತ. ಸೊ ಅಫ್ಕೋರ್ಸ್ ಆಡಿಯನ್ಸ್ದು ಅವ್ರದ್ದು ಆ ಪ್ರೀತಿ ಮೈಂಡಲ್ಲಿ ಇಟ್ಕೊಂಡು, ಅವ್ರದ್ದು ಆ ಸಪೋರ್ಟ್ ಮೈಂಡಲ್ಲಿ ಇಟ್ಕೊಂಡು, ದರ್ಶನ್ ಸರ್ ಕೂಡ ಕಾಂಪ್ರಮೈಸ್ ಮಾಡಿಲ್ಲ, ರಾಕ್ಲೈನ್ ಸರು, ತರುಣ್ ಸರು ಕಾಂಪ್ರಮೈಸ್ ಮಾಡಿಲ್ಲ. ಸೊ ಅದೆಲ್ಲ ನೋಡಿ ನನಗೂ ತುಂಬ ಅಂದರೆ ಆ ಪ್ರೌಡ್ ಫೀಲಿಂಗ್ ಬರುತ್ತೆ. ಕರೆಕ್ಟ್. ಈಗ ಟ್ರೈಲರ್ ನೋಡಿ ನಿಮ್ಮನ್ನು ಬಹಳ ಜನ ಇಷ್ಟಪಡ್ತಾ ಇದ್ದಾರೆ, ಸಾಕಷ್ಟು ಕಮೆಂಟ್ಸ್ ಎಲ್ಲ ಬರ್ತಾ ಇದೆ. ಸೊ ದರ್ಶನ್ ಸರ್ ಜೊತೆಗೆ ಸ್ಕ್ರೀನ್ ಸ್ಪೇಸನ್ನು ಶೇರ್ ಮಾಡಿದ ಅನುಭವ, ಯಾಕಂದರೆ ಸಾಕಷ್ಟು ಜನಕ್ಕೆ ಒಂದು ಡ್ರೀಮ್ ಇದು, ಮತ್ತೆ ಅದು ಹೆಂಗೆ ಅನ್ಸುತ್ತೆ ನಿಮಗೆ? ನನಗೂ ಡ್ರೀಮ್ ಇತ್ತು ಆ್ಯಕ್ಚುಲಿ. ಆ ಡ್ರೀಮ್ ರಿಯಲ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಥಿಂಕ್ ನಾವು 3 ದಿನನೂ ನಾವು ಮಾತಾಡಿದ್ವಿ ದಟ್ ನನಗೆ ಇವಾಗ ಓಕೆ ಆ ಬಿಲೀಫ್ ಬರ್ತಾ ಇದೆ ದರ್ಶನ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಶೂಟಿಂಗ್ ಟೈಮಲ್ಲಿ ಕೂಡ ನನಗೆ ಒಂಥರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಕಾಣ್ತೀನಿ, ನನ್ನ ಕಡೆ ಅಟೆನ್ಷನ್ ಇರತ್ತಾ ಇರಲ್ವಾ ಅಂತ. ಬಟ್ ದರ್ಶನ್ ಸರ್ ಅಂದರೆ ಅವ್ರು ಎಲ್ಲ ಕಲಾವಿದರಿಗೂ ನನಗೂ ಸೇರಿ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ, ತುಂಬ ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಕ್ರೀನ್ ಸ್ಪೇಸು ಕೊಟ್ಟಿದ್ದಾರೆ, ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ, ಒಳ್ಳೇದಾಗಲಿ ಅಂತ ಅಡ್ವೈಸ್, ಸಜೆಷನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ. ಅಂದರೆ ನೀನು ಮಾಡು, ನೀನೇನು ಮಾಡ್ತೇವೆ ಮಾಡು ಅಂತ ಬಿಟ್ಟಿಲ್ಲ, ಚೆನ್ನಾಗಿ ಮಾಡಬೇಕು, ನಮ್ಮ ಮೂವಿಗೂ ಬೆನಿಫಿಟ್ ಆಗಬೇಕು, ಬಟ್ ನೀನು ಚೆನ್ನಾಗಿ ಬೆಳಿಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ. ಆ್ಯಂಡ್ ಧೈರ್ಯ ಕೊಟ್ಟಿದ್ದಾರೆ, ಕಾನ್ಫಿಡೆನ್ಸ್ ಆಗಿರಲಿ, ತುಂಬ ಊಟ ತಿನ್ನಿಸಿದ್ದಾರೆ, ಅದು ಇರಲಿ. ಸೊ ತುಂಬ ಫಾಂಡ್ ಮೆಮರೀಸ್ ಇದೆ ಅವ್ರ ಜೊತೆ. ಆ್ಯಂಡ್ ನನಗೆ ಅವ್ರ ಜೊತೆ ನಾನು ಒಂದು ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀನಿ ಅಂತ ನನಗೆ ತುಂಬ ಆ ಗ್ರ್ಯಾಟಿಟ್ಯೂಡ್ ಇದೆ. ಕರೆಕ್ಟ್. ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಇಷ್ಟದ ಹೀರೋಗಳು ಯಾರೆಲ್ಲ ನಿಮಗೆ? ಎಲ್ಲರೂ ಇಷ್ಟ ನನಗೆ. ದರ್ಶನ್ ಸರ್ ಅಫ್ಕೋರ್ಸ್ ಸೇರಿ ಎಲ್ಲರೂ ಇಷ್ಟ. ಆ್ಯಂಡ್ ಎಲ್ಲ ಜೊತೆನೂ ನಾನು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಓಕೆ. ಇನ್ನು ಈಗ ಇಡೀ ಸಿನಿಮಾದ ನೀವು ಪ್ರೋಸೆಸ್ ನೋಡಿದ್ದೀರಾ. ಆಲ್ರೆಡಿ ತರುಣ್ ಸುಧೀರ್ ಸರ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಟೆಕ್ನಿಷಿಯನ್ ಅಂತ ಹೆಸರು ಮಾಡಿದ್ದಾರೆ ಆಲ್ರೆಡಿ. ಸೊ ಅವ್ರ ಜೊತೆಗೆ ಕೆಲಸ ಮಾಡೋದು ಅಂದರೆ ಎಷ್ಟು ಈಸಿಯಾಗಿತ್ತಾ, ಚಾಲೆಂಜಿಂಗ್ ಆಗಿತ್ತಾ, ಅಥವಾ ಅಟೆನ್ಷನ್ ಟು ಡೀಟೇಲ್ ಅಂತ ಒಂದು ಹೇಳಿದ್ರಿ ಆ್ಯಕ್ಚುಲಿ, ಅಂದರೆ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು ಅವ್ರನ್ನ ಹೇಗೆ ಅಂತ? ನನಗೆ ಆ್ಯಕ್ಚುಲಿ ಒಂದು ಆ್ಯಕ್ಟ್ರೆಸ್ ಆಗಿ ಆ ಆಸೆ ಇಟ್ಕೊಂಡು ತರುಣ್ ಸರ್ ಅಂತ ಒಂದು ಡೈರೆಕ್ಟರ್ ನನಗೆ ಫಸ್ಟ್ ಫಿಲ್ಮಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಅದೃಷ್ಟ. ಬಿಕಾಸ್ ಅವರು ತುಂಬ ಪುಷ್ ಮಾಡಿದ್ದಾರೆ, ನನ್ನ ಕಂಫರ್ಟ್ ಝೋನಿಂದ ಆಚೆ ತುಂಬ ಪುಷ್ ಮಾಡಿದ್ದಾರೆ, ತುಂಬ ಗೈಡ್ ಮಾಡಿದ್ದಾರೆ. ಅವ್ರಿಗೇನಂದರೆ ಕಾಟೇರದ ಮೇಲೆ ಅವ್ರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬ ದೊಡ್ಡ ಮೂವಿ ಇದು, ದರ್ಶನ್ ಸರ್ದು ಮೂವಿ. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಸ್ಟ್ಯಾಂಡರ್ಡ್ಸ್ ತುಂಬ ಹೈ ಆಗಿದೆ, ನೀನು ಅದನ್ನ ಮೀಟ್ ಮಾಡಬೇಕು, ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ ಅವ್ರು ತುಂಬ ಕ್ಲಿಯರ್ ಆಗಿದ್ದು ಫಸ್ಟ್ ಡೇ ಆ ನರೇಷನಿಂದಾನೆ. ಸೊ ಅದನ್ನು ಅವ್ರು ತುಂಬ ಗೈಡ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ನನ್ನ ರಿಯಲಿ ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದಾರೆ ಅಂತ ನಂದು ಅವ್ರ ಕಡೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಬಟ್ ಆ ಚಾಲೆಂಜಲ್ಲಿ ಕೂಡ ಅವ್ರು ಗೈಡ್ ಮಾಡೋದು, ಕೈ ಇಟ್ಕೊಂಡು ನನ್ನ ಕರ್ಕೊಂಡು ಹೋಗಿದ್ದಾರೆ ಫುಲ್ ಫಿಲ್ಮಲ್ಲಿ. ಸೊ ಅವ್ರು ತುಂಬ ಅಂದರೆ ಡೆಡಿಕೇಟೆಡ್ ಆಗಿ, ಫೋಕಸ್ಡ್ ಆಗಿ, ತುಂಬ ಕ್ಲಾರಿಟಿ ಜೊತೆ ಅವ್ರು ಸೆಟ್ಗೆ ಬರ್ತಾರೆ. ಇವತ್ತು ನಾವು ಏನೇನು ಶೂಟ್ ಮಾಡ್ತಾಯಿದ್ದೀವಿ, ಏನೇನು ಮಾಡಬೇಕು, ನಮ್ಮ ಸ್ಟೋರಿದು ಆ್ಯಕ್ಚುಲಿ ಏನು ಪಾಯಿಂಟು, ಅದೆಲ್ಲ ಅವ್ರ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕಲಾವಿದರ ಜೊತೆ ಅವರು ಕಾಂಪ್ರಮೈಸ್ ಮಾಡಿಲ್ಲ. ಓಕೆ. ಇದು ಇಡೀ ಸ್ಕ್ರಿಪ್ಟ್ನ ನಿಮಗೆ ನರೇಟ್ ಮಾಡಿದ್ರು ಅವರು, ಅಥವಾ ನಿಮ್ಮ ಪಾತ್ರದ ಬಗ್ಗೆ ಮಾತ್ರ ಹೇಳಿದ್ರು? ಇಲ್ಲ, ಇಡೀ ಸ್ಕ್ರಿಪ್ಟ್. ಓಕೆ. ಏನು ಫೀಲಿಂಗ್ ಅನ್ನಿಸ್ತು ನಿಮಗೆ ಕೇಳಿದ ತಕ್ಷಣ? ನನಗೆ ಈ ಒಂದು ಸ್ಟೋರಿ, ಸಬ್ಜೆಕ್ಟು, ಅದಲ್ಲಿ ಇರೋ ಪವರ್ ಇರಲಿ, ಇಮೋಷ್ನಲ್ ಇರಲಿ, ಅಫ್ಕೋರ್ಸ್ ಮಾಸ್ ಆ್ಯಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೂವಿಯಿಂದ. ಬಟ್ ಇದರಲ್ಲಿ ಆ ಇಮೋಷನ್ ಇದೆ. ತುಂಬ ವರ್ಷದಿಂದ ನಾವು ದರ್ಶನ್ ಸರ್ನ ಎಷ್ಟು ವಲ್ನರಬಲ್ ಆಗಿ ನೋಡಿರಲ್ಲ.
ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇದ್ದರೆ ಹೀರೋಯಿನ್ಗೆ ಎಷ್ಟೊಂದು ಇಂಪಾರ್ಟೆನ್ಸು, ಸ್ಟೋರಿದಲ್ಲಿ ಎಷ್ಟು ಅವಳು ಕಾಂಟ್ರಿಬ್ಯೂಟ್ ಮಾಡ್ತಾಳೆ ಅದೆಲ್ಲ ನೋಡಿ ತುಂಬ ಅಂದರೆ ಇಂಪಾರ್ಟೆಂಟ್ ಮೂವಿ ಥರ ಅನಿಸುತ್ತೆ. ಓಕೆ, ಚಿತ್ರರಂಗಕ್ಕೆ ಬರಬೇಕು ಅಂತ ನಿಮ್ಮಲ್ಲಿ ಒಂದು ಆಸೆ ಹುಟ್ಕೊಳ್ತು, ಅದನ್ನು ಬಹುಶಃ ನಿಮ್ಮ ತಂದೆ ತಾಯಿಗೆ ಹೇಳಿರ್ತೀರ ನೀವು. ಬಟ್ ಈಗ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಯಾವುದಾದ್ರೂ ಇಂಥದೇ ಸಿನಿಮಾ ಮೂಲಕ ಡೆಬ್ಯೂ ಮಾಡಬೇಕು ಅನ್ನೋ ಥರ ಐಡಿಯಾ, ಪ್ಲ್ಯಾನ್ಸ್ ಏನಾದರೂ ಇತ್ತಾ ಅಥವಾ ಹೇಗೆ ಅಂತ? ನನಗೆ ಆ ಥರ ಏನಿದ್ದಿಲ್ಲ. ಅಫ್ಕೋರ್ಸ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಒಳ್ಳೆ ರೋಲ್ ಸಿಗಬೇಕು, ಒಂದು ಗುಡ್ ಕಾಸ್ಟ್ ಸಿಗಬೇಕು, ಅದೆಲ್ಲ ಎಲ್ಲರಿಗೂ ಇರುತ್ತೆ. ಬಟ್ ನನಗೆ ಆ್ಯಕ್ಚುಲಿ ಸಿಕ್ಕಿದೆ ಅಂತ ನನ್ನ ಅದೃಷ್ಟ ರಿಯಲಿ. ಈ ಥರ ಒಂದು ರೋಲು ಕಮರ್ಷಿಯಲು, ಎಮೋಷನ್ ಆ ಥರ ಏನು ಮೈಂಡಲ್ಲಿ ಇರಲಿಲ್ಲ. ಸೊ ಈಗ ಆಲ್ಮೋಸ್ಟ್ ಈಗ ಕಾಟೇರ ಸಿನಿಮಾ ಅಂತ ಹೇಳಿದ್ಮೇಲೆ ದರ್ಶನ್ ಸರ್ ಅವ್ರದ್ದೇ ಸಿನಿಮಾ ಅನ್ನೋ ಥರ ಬಿಂಬಿತವಾಗ್ಬಿಡುತ್ತಿದೆ. ಆಲ್ಮೋಸ್ಟ್ ಅವರೇ ಜಾಸ್ತಿ ಹೈಲೈಟ್ ಆಗ್ತಾರೆ ಆ ಥರದ್ದೆಲ್ಲ. ಎಗೈನ್ ಈಗ ಹೀರೋಯಿನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಹೀರೋಯಿನ್ಗೆ ಒಂದು ಹೀರೋ ಅವ್ರಿಗೆ ಒಂದು ಲವ್ ಇಂಟ್ರೆಸ್ಟ್ ಅಥವಾ ಐ ಕ್ಯಾಂಡಿ ರೋಲ್ ಥರನೇ ಇದು ಬಿಂಬಿತವಾಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪಾತ್ರಗಳ ಆಯ್ಕೆ ಯಾವ ರೀತಿ ಇರುತ್ತೆ ಅಂತ ಆಫ್ಟರ್ ಕಾಟೇರ? ಐ ಥಿಂಕ್ ಬಟ್ ನನ್ಗೆ ಏನು ಅನ್ಸುತ್ತೆ ಅಂದರೆ ಈ ಕಾಲದಲ್ಲಿ ಆ ಥರ ಹೀರೋಯಿನ್ ಅಷ್ಟೇ ಪಾಸಿಂಗ್ ಕ್ಲೌಡ್ ಥರ ಕ್ಯಾರೆಕ್ಟರ್ಸ್ ಬರ್ತಾ ಇಲ್ಲ. ಇಂಪಾರ್ಟೆನ್ಸ್ ಇದೆ, ಒಂದು ವಾಯ್ಸ್ ಇದೆ, ಅಂದರೆ ತುಂಬ ಸ್ಕ್ರೀನ್ ಸ್ಪೇಸು ಕೂಡ ಇನ್ಕ್ರೀಸ್ ಆಗಿದೆ. ಸೊ ನನಗೆ ಫ್ಯೂಚರಲ್ಲಿ ಕೂಡ ನನಗೆ ಈ ಮೂವಿಲಿ ತುಂಬ ಸಿಕ್ಬಿಟ್ಟಿದೆ, ನನಗೆ ಒಂಥರ ಸ್ಪಾಯ್ಲ್ ಆಗಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮೂವಿಲಿ ಕೂಡ ನನಗೆ ಆ ಇಂಪಾರ್ಟೆನ್ಸ್ ಸಿಗಬೇಕು, ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಸ್ಟೋರಿದಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ, ಎಷ್ಟು ಆ್ಯಕ್ಚುಲಿ ಆ ಸ್ಟೋರಿದಲ್ಲಿ ಎಷ್ಟು ಪಾರ್ಟ್ ಇದ್ದಾಳೆ ಅಂತ ಇಂಪಾರ್ಟೆಂಟ್ ಆಗಿರಬೇಕು. ಸೊ ಅದೆಲ್ಲ ನನಗೂ ಇಂಪಾರ್ಟೆಂಟ್ ಆಗಿದೆ. ನನಗೆ ಅನಿಸ್ತಾ ಇದೆ ಇವಾಗ ಅವಕಾಶ ಬರ್ತಾ ಇದೆ ಎಲ್ಲ ಹೀರೋಯಿನ್ಸ್ಗೆ. ಕರೆಕ್ಟ್. ಆರಾಧನಾ ಅವರೇ, ಆ್ಯಕ್ಚುಲಿ ಒಂದು ಜಸ್ಟ್ ಒಂದು ಬೇಸಿಕ್ ಫಿಟ್ನೆಸ್ ವಿಚಾರ ಅಂತ ಬಂದ್ರೇ ಅದೊಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಥವಾ ಲೈಫ್ ಲಾಂಗ್ ಪ್ರೊಸೆಸ್ ಅದು. ಆ್ಯಕ್ಚುಲಿ ಅದನ್ನು ನಾವು ಕಾಪಾಡ್ಕೊಳ್ಬೇಕು ಆ ಥರದ್ದೆಲ್ಲ. ಹೇಗೇನು ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದು ಜನಗಳನ್ನು ಮೆಚ್ಚಿಸ್ತೀವಿ ಅಂದ ತಕ್ಷಣ ಒಂದು ಡಿಸಿಪ್ಲಿನ್ ಅನ್ನೋಂತಹ ಒಂದು ಚೌಕಟ್ಟು ನಮ್ಮ ಲೈಫಲ್ಲಿ ನಾವು ಒಂಥರ ಅಳವಡಿಸ್ಕೊಂಡ್ಬಿಡ್ಬೇಕಾಗತ್ತೆ ಆ್ಯಕ್ಚುಲಿ. ಸೊ ಒಂದೊಳ್ಳೆ ಕಾನ್ಷಿಯಸ್ ಡಿಸಿಷನ್ನೇ ಆಗಿರಬೇಕಿದ್ದು, ಫಿಟ್ನೆಸ್ ಆಗಿರ್ಬೋದು ಅಥವಾ ಎನಿಥಿಂಗ್. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಸೋ ಈಸಿ. ನಾವು ಸುಮ್ಮನೆ ಆರಾಮಾಗಿ ನಾವು ಹೆಂಗೋ ಎದ್ಕೊಂಡು ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಥರದೊಂದು ಕಾನ್ಷಿಯಸ್ ಡಿಸಿಷನ್ ಇದಾಗಿರುತ್ತೆ, ಇದನ್ನು ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅನ್ನುವಂತಹ ನಂಬಿಕೆ ನಿಮಗೆ ಯಾವಾಗ ಬಂತು? ಲೈಫ್ ಲಾಂಗ್ ಮಾಡಬೇಕು ನೀವೀಗ ಆ್ಯಕ್ಚುಲಿ ಇದನ್ನು. ಸೊ ಅದ್ರ ಆ ನಂಬಿಕೆ ಅಂದರೆ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ನನಗೆ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು 13-14 ಏಜಲ್ಲಿ ನಾನು ಡಿಸೈಡ್ ಮಾಡುವಾಗ ನಾನು ಇದು ಮಾಡಿಲ್ಲ ಅಂದರೆ ನಾನು ಇನ್ನೇನು ಮಾಡಲ್ಲ, ನನಗಿನ್ನೇನು ಬೇಡ ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ಸೊ ಅವಾಗಿಂದ ನನಗೆ ಎಷ್ಟು ಚಾಲೆಂಜಸ್ ಫೇಸ್ ಮಾಡಿದ್ರು ನಾನು ಗಿವ್ ಅಪ್ ಮಾಡಲ್ಲ ಅಂತ ಆ ಒಂದು ನಂಬಿಕೆ ಇರಬೇಕು. ನಾನು ಮಾಡ್ತೀನಿ, ಮಾಡಲ್ಲ, ಸಕ್ಸಸ್ ಇಲ್ಲ ಅಂದರೆ ಸೆಕೆಂಡರಿ, ಬಟ್ ನಾನು ಗಿವ್ ಅಪ್ ಮಾಡಲ್ಲ, ಅದು ಫಸ್ಟ್ ಸ್ಟೆಪ್ಪು. ಸೊ ಫಿಟ್ನೆಸ್ಸಲ್ಲಾಗಲಿ, ಆ್ಯಕ್ಟಿಂಗಲ್ಲಾಗಲಿ, ನಮ್ಮ ಕೆಲಸದಲ್ಲಾಗಲಿ, ನಮ್ಮದು ಫ್ಯಾಮಿಲಿ ಲೈಫಲ್ಲಿರಲಿ, ರಿಲೇಷನ್ಶಿಪ್ಸಲ್ಲಿರಲಿ, ನಾವು ಫೈಟ್ ಮಾಡಬೇಕು, ಅದಕ್ಕೆ ಗಿವ್ ಅಪ್ ಮಾಡಬಾರ್ದು ಅಂತ. ಅದು ಫಸ್ಟ್ ಸ್ಟೆಪ್, ಡಿಸಿಪ್ಲಿನ್ ಬಗ್ಗೆ ಮಾತಾಡಿದ್ರೆ. ಕರೆಕ್ಟ್. ಆರಾಧನಾ ಅವರು ಆ್ಯಕ್ಚುಲಿ ಪಟ ಅಂತ ಉತ್ತರ ಕೊಡ್ತಿದ್ರೆ ನಾವು ಕ್ವಶನ್ ಏನು ಕೇಳೋದು ನೆಕ್ಸ್ಟ್ ಅಂತ ನಮಗೆ ಯೋಚನೆ ಮಾಡೋಕ್ಕೆ ಈಗ ಟೈಮ್ ಸಿಗ್ತಾ ಇಲ್ಲ ಜಾಸ್ತಿ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೀವು ಎಲ್ಲಿ ನೋಡ್ತಾ ಇದ್ದೀರಾ? ನಾನು ನೋಡ್ತಾ ಇದ್ದೀನಿ 12 o'clock, ನಾನು ಬರ್ತಾ ಇದ್ದೀನಿ. ಓಕೆ, ಯಾವ ಥಿಯೇಟರ್? ಮಹೇಶ್ ಸರ್ ಇಲ್ಲಿ ಇರ್ತಾರೆ, ಐ ಥಿಂಕ್ ರಾಕ್ಲೈನ್ ಸಿನಿಮಾಸ್ಗೆ ಬರ್ತಾ ಇದ್ದೀನಿ, ಐ ಥಿಂಕ್. ಓಕೆ ಓಕೆ. ನಾನಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ ಅದ್ರ ಜೊತೆ ಎಲ್ಲರೂ ನನ್ನ ಮೂವಿ ಫಸ್ಟ್ ನೋಡ್ಬಿಡ್ತಾರೆ, ನನಗೆ ಗೊತ್ತಾಗಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಅಂತ. ಸೊ ಲಕ್ಕಿಲಿ ನಾನು 12 o'clock ಬರ್ತಾ ಇದ್ದೀನಿ. ಅವಾಗಲೇ ನೋಡ್ತಾ ಇದ್ದೀರಾ? ಸೊ ಓಕೆ. ಮತ್ತೀಗ ಸೋಲ್ಡ್ ಔಟ್ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನಾನೇ ಕ್ವೆಶ್ಚನ್ಸ್ ಕೊಡ್ತಾ ಇದ್ದೀನಿ ನಿಮ್ಗೆ. ಹೌದು, ಆ್ಯಕ್ಚುಲಿ ಕರೆಕ್ಟ್. ಈಗ ಸಖತ್ ನೋಡಿರ್ಬೋದು 40,000 ಅಂತೆ, 50,000 ಅಂತೆ, ದಿನದಿಂದ ದಿನಕ್ಕೆ ಅದು ಏರ್ತಾ ಇದೆ. ಆ್ಯಕ್ಚುಲಿ ಇಷ್ಟು ಆಲ್ರೆಡಿ ಬುಕ್ಕಿಂಗ್ಸ್ ಆಗೋಯ್ತಂತೆ ಅಂತ ಪೋಸ್ಟರ್ಸ್ ಎಲ್ಲ ಬರ್ತಾ ಇದೆ. ಅನುಪಮ ಸೋಲ್ಡ್ ಔಟ್, ಈ ಕಡೆ ತ್ರಿವೇಣಿ ಸೋಲ್ಡ್, ಆ ಥರದ್ದೆಲ್ಲ ನೋಡುವಾಗ ಏನು ಅನ್ಸುತ್ತೆ ನಿಮಗೆ? ಮೊದಲನೇ ಸಿನಿಮಾಗೆ ಈ ಥರದೊಂದು ರಿಸೆಪ್ಷನ್ ನನಗೆ ಅಫ್ಕೋರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವ್ರದ್ದು ಆ ಪ್ರೀತಿ ಅಂದರೆ ಒಂದು ಧರ್ಮ ಥರ ಅವ್ರಿಗೆ ಆ ಸಪೋರ್ಟ್ ಇದೆ ಅಲ್ಲ, ಅದರಿಂದ ನನಗೆ ಸೋಲ್ಡ್ ಔಟ್ ಆಗ್ತಾ ಇದೆ. ನಾನು ಈ ಮೂವಿಲಿ ಇದ್ದೀನಿ ಅಂತ ನನಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಆ್ಯಂಡ್ ಶಾಕಲ್ಲಿದ್ದೀನಿ ರಿಯಲಿ. ಒಂಥರ ಭಯ ಇದೆ, ಒಂಥರ ನರ್ವಸ್ನೆಸ್ ಇದೆ. ಬಟ್ ಅದ್ರ ಜೊತೆ ಸೋಲ್ಡ್ ಔಟ್ ಆಗ್ತಾ ಇದೆ. ಆಲ್ರೆಡಿ ಮೂವಿ ರಿಲೀಸ್ ಆಗೋದು ಮುಂಚೆನೇ ಒಂಥರ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಪಸಂದಗವನೇ ಆಗಿರ್ಬೋದು ಅಥವಾ ಬೇರೆ ಹಾಡುಗಳಲ್ಲಿ ದರ್ಶನ್ ಸರ್ ಜೊತೆಗೆ ಹೆಜ್ಜೆ ಹಾಕಿದ ಅನುಭವ ಹೇಗಿತ್ತು? ನಾನು ಅದರಲ್ಲೂ ತುಂಬ ನರ್ವಸ್ ಆಗಿದ್ದೆ. ಆ್ಯಂಡ್ ಸಾಂಗ್ಸ್ ನಾವು ಲಾಸ್ಟಲ್ಲಿ ಶೂಟ್ ಮಾಡಿದ್ವಿ. ಸೊ ದರ್ಶನ್ ಸರ್ಗೆ ಏನಂದರೆ ಅಮ್ಮ ಫುಲ್ ಮೂವಿನೇ ಆಗಿಬಿಟ್ಟಿದೆ, ನೀನು ಏನು ನರ್ವಸ್ ಯಾಕೆ ಅಂದರೆ, ನನಗೇನಂದರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಬೇಕು ಇವಾಗ, ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನನಗೆ ತುಂಬ ನರ್ವಸ್ ಆಗಿದ್ದೆ. ಬಟ್ ಅಫ್ಕೋರ್ಸ್ ಅವರು
ನಾನು ಲೀಡ್ ಮಾಡ್ತೀನಿ, ನೀನು ನನ್ನ ಫಾಲೋ ಮಾಡು, ನಿನ್ನ ಕಡೆ ಸಜೆಷನ್ ಬರ್ತಾಯಿದೆ, ನೀನು ಇಲ್ಲಿ ಇದು ನೀನು ತೊಗೊಂಡು ಹೋಗ್ಬಿಡು, ನೀನು ಹೈಲೈಟ್ ಆಗು ಅಂತ ಅವ್ರು ಅಷ್ಟೊಂದು ಎಂಕರೇಜ್ ಮಾಡಿದ್ದಾರೆ. ಸೊ ರಿಯಲಿ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಓಕೆ, ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ ಒಂದು ಸೀನ್ ಈ ಒಂದು ಸಿನಿಮಾದಲ್ಲಿ? ತುಂಬ ಕಷ್ಟ ಆಯ್ತು ನನಗೆ ಅಂತ ಅನಿಸಿದ್ದು. ತುಂಬ ಚಾಲೆಂಜಿಂಗ್ ಸೀನ್ಸ್ ಇದೆ, ಇಮೋಷ್ನಲ್ ಸೀನ್ಸ್ ಜಾಸ್ತಿ ಇದೆ, ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಬೋಲ್ಡ್ ಸೀನ್ಸು, ಆ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಆ ಫುಲ್ ಟೈಮ್ ಆ ದೊಡ್ಡ ದೊಡ್ಡ ಸೀನ್ಸಲ್ಲಿ ಮೇಂಟೈನ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ ಅನಿಸ್ತು. ಡ್ಯಾನ್ಸಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈಸಿಯಾಗಿ ಅನಿಸ್ತು, ಬಿಕಾಸ್ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ, ಅದು ಆಟೋಮ್ಯಾಟಿಕ್ಕಾಗಿ ಆ ಎನರ್ಜಿ ಕೊಡುತ್ತೆ. ಬಟ್ ದರ್ಶನ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನಿಸ್ತು. ಲೊಕೇಶನ್ಸ್ ತುಂಬ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾವ ಥರ ಅದು? ಅದು ಗುಜರಾತ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಯಾವ ಪಸಂದ್ ಆಗೋನೆ. ಓಕೆ, ನಾವು ಮೈಸೂರಲ್ಲಿ ಶೂಟ್ ಮಾಡಿದ್ವಿ, ಅದು ನಮ್ಮ ಮನೆ ರಿಲ್ಯಾಕ್ಸ್ ಆಗಿತ್ತು. ಗುಜರಾತ್ ಹೋಗಿ ಯಾವ ಜನ್ಮದ ಗೆಳತಿ ನಮಗೆ ಈಸಿಯಾಗಿ ಸ್ಟೆಪ್ಸ್ ಈಸಿ ಆಗಿತ್ತು, ಸಾಂಗ್ಸ್ ಸೂದಿಂಗ್ ಆಗಿತ್ತು, ಬಟ್ ಅಲ್ಲಿ ಸೂದಿಂಗ್ ಆಗಿದ್ದಿಲ್ಲ. ತುಂಬ ತುಂಬ ಬಿಸಿಲು, ತುಂಬ ಅದು ಸಾಲ್ಟ್ ಡೆಸರ್ಟ್ ಆಗಿ ನಮ್ಗೆ ಇಲ್ಲಿ ತನಕ ಸಾಲ್ಟ್ ಬಂದು ಉರಿತಾ ಇತ್ತು, ಒಂಥರ ಇಚ್ಚಿಂಗು. ಇದೆಲ್ಲ ಸೇರಿ ದರ್ಶನ್ ಸರ್ ನಾನು ಶಾರ್ಟ್ ಕೊಟ್ಟಾದ್ಮೇಲೆ ನಾವು ಹೋಗಿ ಆ ಫ್ಯಾಕ್ಟ್ರಿ ಫ್ಯಾನ್ ಇರುತ್ತೆ ಅಲ್ಲ, ಫ್ಯಾಕ್ಟ್ರಿ ಫ್ಯಾನ್ ಮುಂದೆ ನಿಂತ್ಕೊಂಡು ಅಂತ ನಾವಿಬ್ಬರು ಅದು ಸೇರಿ ರಿಲೀಫ್, ಅದು ನಾನು ಯಾವಾಗೂ ಮರೆಯಲ್ಲ. ಬಿಕಾಸ್ ಇಟ್ ವಾಸ್ ಜಸ್ಟ್ ಒಂದು ಅಡ್ವೆಂಚರ್ ಸ್ಪೋರ್ಟ್ ಥರ ಇದು, ಯಾವ ಜನ್ಮದ ಗೆಳತಿ. ಕರೆಕ್ಟ್. ಮಾಲಾಶ್ರೀ ಅವರು ನನಗೆ ಇವ ಚಿತ್ರರಂಗಕ್ಕೆ ಬರ್ತೀವಿ ಅಂತ ಗೊತ್ತಾದಾಗ, ಅಥವಾ ಈಗ ಡೆಬ್ಯೂ ಮಾಡ್ತಾ ಇದ್ದೀರಾ, ಏನೊಂದು ಸಜೆಷನ್ ಕೊಟ್ಟಿದ್ದಾರೆ ನಿಮಗೆ? ಆ್ಯಕ್ಚುಲಿ ಅವ್ರು ತುಂಬ ಸಜೆಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಡೇನ ಇಯರ್ಸ್ ಬ್ಯಾಕ್ ಡೇನ ಈಗಲೂ ಕೂಡ ಎವ್ರಿ ಡೇ ನಾನು ಇಂಟರ್ವ್ಯೂ ಬರೋದು ಮುಂಚೆನೂ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಬಿಕಾಸ್ ಅವ್ರದ್ದು ಆ ನೆವರ್ ಎಂಡಿಂಗ್ ಬುಕ್ ಆಫ್ ಅಡ್ವೈಸ್, ಎಕ್ಸ್ಪೀರಿಯನ್ಸ್ ಇರಲಿ. ಬಟ್ ಮೇನ್ಲಿ ಏನಂದರೆ ಅವ್ರಿಗೆ ನೀನು ಪ್ಯಾಷನ್ ಇಟ್ಕೋ, ಎಂಜಾಯ್ ಮಾಡು ಕೆಲಸನ. ಬಿಕಾಸ್ ನೀನು ಎಂಜಾಯ್ ಮಾಡಿದ್ರೆ ನಿನಗೆ ಆ ಈಸ್ ಬರುತ್ತೆ, ಪರ್ಫಾರ್ಮೆನ್ಸಲ್ಲಿ ಈಸ್ ಬರುತ್ತೆ, ಬಾಡಿ ಲ್ಯಾಂಗ್ವೇಜಲ್ಲಿ ಈಸ್ ಬರುತ್ತೆ, ಆ್ಯಂಡ್ ನನ್ನ ಜೊತೆ ನನಗೆ ಖುಷಿ ಅನಿಸುತ್ತೆ. ಎವ್ರಿ ಡೇ ನಾನು ಹೋಗಿ ನಾನು ಕೆಲಸ ಮಾಡ್ತಾಯಿಲ್ಲ, ನಾನು ಐ ಆಮ್ ಗೋಯಿಂಗ್ ಫಾರ್ ವಾಟ್ ಐ ಲವ್ ಟು ಡೂ ಅಂತ ಆ ಒಂದು ಫೀಲಿಂಗ್ ಇರುತ್ತೆ. ಸೊ ಅದು ಅವ್ರದ್ದು ಮೇಯ್ನಾಗಿ ಅಡ್ವೈಸು. ಅದ್ರ ಜೊತೆ ಕಷ್ಟಪಡಬೇಕು, ಕಾನ್ಫಿಡೆನ್ಸ್ ಇಟ್ಕೊಂಡ್ಬಿಟ್ಟು ಆ ಬಿಲೀಫ್ ಇಟ್ಕೊಂಡು ಮಾಡಬೇಕು ಕೆಲಸನ. ಬಿಕಾಸ್ ಇದು ಈಸಿ ಜಾಬ್ ಇಲ್ಲ, ಈಸಿ ಇಂಡಸ್ಟ್ರಿ ಇಲ್ಲ. ಆಡಿಯನ್ಸ್ ಪ್ರೀತಿ ನಾವು ಆ ಗೇನ್ ಮಾಡಬೇಕಂದ್ರೆ ಅದು ಈಸಿ ಆಗಿಲ್ಲ. ಸೊ ಅದೆಲ್ಲ ನೀನು ಮೈಂಡಲ್ಲಿ ಇಟ್ಕೊಂಡು ನೀನು ಪರ್ಫಾರ್ಮ್ ಮಾಡು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದೆ. ಕರೆಕ್ಟ್. ಚಿತ್ರರಂಗದಲ್ಲಿ ಆರಾಧನಾ ಅವರು ಒಳ್ಳೆಯ ನಟಿ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾರೋ, ಅಥವಾ ಒಳ್ಳೆ ಸ್ಟಾರ್ ಅಥವಾ ಒಳ್ಳೆ ಹೀರೋಯಿನ್ ಆ ರೀತಿ ಗುರುತಿಸ್ಕೊಳಕ್ಕೆ ಇಷ್ಟಪಡ್ತಾರೆ? ಐ ಥಿಂಕ್ ಅಮ್ಮದು ಎಕ್ಸಾಂಪಲ್ ನೋಡಿದೇನೆ ಅವ್ರಿಗೆ ಆ 2 ಟೈಟಲ್ ಬಂದಿದೆ. ಸೊ ನನಗೂ ಆ 2 ಟೈಟಲ್ ಬರಬೇಕು ಅಂತ ನನ್ನ ಆಸೆ. ಓಕೆ. ಇನ್ನು ತಂದೆಯವರು ಅಕಸ್ಮಾತ್ ಈ ಒಂದು ಸನ್ನಿವೇಶದಲ್ಲಿ ಅವ್ರು ಇರ್ತಿದ್ರೆ ಅವರ ರೆಸ್ಪಾನ್ಸ್ ಹೇಗಿರ್ತಿತ್ತು? ರಿಯಲಿ ಹೇಳ್ಬೇಕಂದ್ರೆ ನನಗೆ ಆ ರಿಲೀಸ್ ಹತ್ರ ಬರ್ತಾ ಇದೆ, ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಅಪ್ಪ ಬಗ್ಗೆ ನಾನು ಜಾಸ್ತಿ ನನಗೆ ಅದ್ರ ಬಗ್ಗೆ ನಾನು ಥಿಂಕ್ ಮಾಡಿದ್ದೇನೆ ಒಂಥರ ಫೀಲಿಂಗ್ ಬರ್ತಾ ಇದೆ. ಬಟ್ ಅಫ್ಕೋರ್ಸ್ ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು, ಹೆಮ್ಮೆ, ಸಪೋರ್ಟ್ ಅಂದರೆ ಅವ್ರ ಆಶೀರ್ವಾದದಿಂದನೇ ನನಗೆ ಈ ಮೂವಿ ಸಿಕ್ಕಿದೆ. ಆ್ಯಂಡ್ ನನ್ನ ಜೊತೆನೇ ಇರ್ತಾಯಿದ್ರು. ಅವರಂದರೆ ಏನಂದರೆ ನನಗೆ ಗೊತ್ತು, ಆ ಗಾಂಧಿನಗರ್ ಹೋಗಿ ಅವರು ಫಸ್ಟ್ ಶೋ ಎಲ್ಲ ಕಲೆಕ್ಷನ್ಸ್ ನೋಡೋದು, ಎಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದೆಲ್ಲ ಇರ್ತಾಯಿತ್ತು. ಸೊ ಅದೆಲ್ಲ ಇಲ್ಲ ಅಂತ ಒಂಥರ ಸ್ಯಾಡ್ ಫೀಲಿಂಗ್ ಇದೆ. ಬಟ್ ನನಗೆ ಆ ನಂಬಿಕೆ ಇದೆ, ಅವ್ರು ನನ್ನ ಜೊತೆ ಇದ್ದಾರೆ, ಮೂವಿ ನೋಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲ ಗೊತ್ತು ಅಂತ ಒಂದು ನಂಬಿಕೆ ಇದೆ. ಕರೆಕ್ಟ್. ಆ್ಯಕ್ಚುಲಿ ಬೆಳಗ್ಗೆ ಒಂದು ಮೀಮ್ ನೋಡ್ತಿದ್ದೆ, ಅಂದರೆ ನಿಮ್ಮನ್ನು ಮತ್ತು ಮಹಾಲಕ್ಷ್ಮಿ ಮ್ಯಾರಮ್ ಅವ್ರನ್ನ ಕಂಪೇರ್ ಮಾಡಿ ಒಂದು, ಅಂದರೆ ಸೇಮ್ ಹಂಗೆ ಡಿಟ್ಟೋ ಅದೇ ಥರ ಇದೆ ಅನ್ನೋ ಥರ ಅವರು ಆ್ಯಕ್ಚುಲಿ ಮೀಮ್ ಮಾಡಿದರು. ಒಂದೇ ಸೆಕೆಂಡ್ ಇಲ್ಲಿ ನೋಡಿ. ಅಯ್ಯೋ ಗಾಡ್ ಟೈಪ್ Ctrl+C+Ctrl+V ಕಾಪಿ ಪೇಸ್ಟ್. ರಿಯಲಿ ನನಗೆ ನನ್ನ ಅದೃಷ್ಟ ಅಮ್ಮ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ನನಗೆ. ಅವ್ರು ಮಾಡಿರೋ ಕ್ಯಾರೆಕ್ಟರ್ಸು, ಇಂಪಾರ್ಟೆನ್ಸ್ ಇರಲಿ, ಆ ಹಾಫ್ ಸ್ಯಾರಿಲಿ ಹಳ್ಳಿ ಹುಡುಗಿ, ಅದೆಲ್ಲ ಅವ್ರು ಮಾಡಿರೋ ಕ್ಯಾರೆಕ್ಟರ್ಸ್ ಥರನೇ ನನಗೂ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಐ ಆಮ್ ವೆರಿ ವೆರಿ ಹ್ಯಾಪಿ. ಕರೆಕ್ಟ್. ಆರಾಧನಾ ಅವರು ಕನ್ನಡ ಬಿಟ್ಟು ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಬೇರೆ ಚಿತ್ರರಂಗದಿಂದ ಅವಕಾಶ ಬಂದರೆ ಮಾಡೋದಕ್ಕೆ ಯು ಆರ್ ಓಪನ್ ಟು ಅದರ್ ಸಿನಿಮಾಸ್? ಐ ಆಮ್ ಓಪನ್ ಟು ಇಟ್. ಬಿಕಾಸ್ ನನಗೆ ಏನು ಅನ್ಸುತ್ತೆ ಅಂದರೆ, ನಮ್ಮ ಪ್ಯಾನ್ ಇಂಡಿಯನ್ ಬಗ್ಗೆನೇ ನಾವು ತೊಗೊಂಡ್ರೆ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಷ್ಟೊಂದು ರೆಕಗ್ನಿಷನು, ಅಷ್ಟೊಂದು ಸಕ್ಸಸ್ ಸಿಕ್ಕಿದೆ. ಸೊ ಆ ಥರ ಅಂದರೆ ಒಳ್ಳೆ ಕೆಲಸ ಮಾಡಬೇಕು, ಆ ಬೌಂಡ್ರೀಸ್ ಇಲ್ಲ. ರೀಜ್ನಲ್ ಫಿಲ್ಮ್ಸ್ ಇರಲಿ, ಪ್ಯಾನ್ ಇಂಡಿಯನ್ ಫಿಲ್ಮ್ಸ್ ಇರಲಿ, ಏನಂದರೆ ಕಾಂಟೆಂಟ್ ಇಸ್ ಕಿಂಗ್. ಸೊ ಕಾಂಟೆಂಟ್ ಇಟ್ಕೊಂಡು ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜಲ್ಲಿ ನಾನು ಮಾಡೋಕ್ಕೆ ಓಪನ್ ಆಗಿದ್ದೀನಿ. ಬಟ್ ಅಫ್ಕೋರ್ಸ್ ಕನ್ನಡಗೆ ನಾನು ಫಸ್ಟ್ ಪ್ರಿಯಾರಿಟಿ. ಓಕೆ. ಈಗ ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿರೋದ್ರಿಂದ ಅವರ ಅಭಿಮಾನಿಗಳ ಬಳಗ ಕೂಡ ನಿಮ್ಮನ್ನು ಅಭಿಮಾನಿಸೋದಕ್ಕೆ ಶುರು ಮಾಡಿದ್ದಾರೆ. ಇವಾಗ ಸಾಕಷ್ಟು ದೊಡ್ಡ ಜವಾಬ್ದಾರಿ ಇದೆ. ಸೊ ಇದನ್ನು ಕಾಪಾಡ್ಕೊಂಡು ಹೋಗ್ತಾ ಇರಬೇಕು. ಕಾಟೇರ ಸಿನಿಮಾ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಭಿಮಾನಿಗಳಿಗೆ
ಮತ್ತು ದರ್ಶನ್ ಸರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಈಗ ನನ್ನ ಅಭಿಮಾನಿಗಳು ಈ ಮೂವಿ ಆದ್ಮೇಲೆ ನೋಡಬೇಕು. ಈ ಸದ್ಯಕ್ಕೆ ಫಸ್ಟ್ ಡಿ ಬಾಸ್ ಸೆಲೆಬ್ರಿಟೀಸ್ ಮತ್ತು ಅಮ್ಮ ಅಪ್ಪ ಅವ್ರದ್ದು ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸದಾ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಡೇ ಅನೌನ್ಸ್ಮೆಂಟ್ ದಿನದಿಂದ ಡಿ ಬಾಸ್ ಅವ್ರದ್ದು ಅಭಿಮಾನಿಗಳು ಅವರು ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಡಿ ಬಾಸ್ ಕ್ವೀನ್, ಕಾಟೆರಾ ಕ್ವೀನ್ ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಡೇಯಿಂದ. ಸೊ ಹಂಗೆ ಅದು ಮೇಂಟೈನ್ ಆಗಬೇಕು, ಫುಲ್ ಲೈಫ್ ನನ್ನ ಸಪೋರ್ಟ್ ಮಾಡಬೇಕು, ನಾನು ಕೂಡ ಬೆಳಿಬೇಕು ಅಂತ ಸಪೋರ್ಟ್ ಮಾಡಬೇಕು. ಸೊ ಅದು ಇರಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ದರ್ಶನ್ ಸರ್ ಅವರ ಫೇವ್ರೆಟ್ ಸಿನಿಮಾ, ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ನನಗೆ ಕಲಾಸಿಪಾಳ್ಯ ತುಂಬ ಇಷ್ಟ. ಬಿಕಾಸ್ ಆ ಸಾಂಗ್ಸ್ ಎಲ್ಲ ನನಗೆ ಅಂದರೆ ಲೈಫ್ ಲಾಂಗ್ ಅದು ಪ್ಲೇ ಆಗ್ತಾ ಇರುತ್ತೆ. ಅದು ನನ್ನ ಅಂದರೆ ಬ್ರೈನಲ್ಲಿ ಇಂಪ್ರಿಂಟ್ ಆಗಿಬಿಟ್ಟಿದೆ ಆ ಸಾಂಗ್ಸ್. ಆ್ಯಂಡ್ ಅದರಲ್ಲಿರೋ ಎಮೋಷನ್ಸ್ ಇರಲಿ, ಆ ಫ್ಯಾಮಿಲಿ ಸೆಂಟಿಮೆಂಟ್ ಇರಲಿ, ನನಗೆ ತುಂಬ ಇಷ್ಟ. ಕಲಾಸಿಪಾಳ್ಯ ಇಷ್ಟ ಆಗುತ್ತೆ. ತರುಣ್ ಸುಧೀರ್ ಸರ್ದು? ತರುಣ್ ಸುಧೀರ್ ಸರ್ದು ಅಫ್ಕೋರ್ಸ್ ರಾಬರ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚೌಕಾನು ನೋಡಿದ್ರೆ ಅದು ತುಂಬ ಒಂದು ಡಿಫ್ರೆಂಟ್ ಸ್ಟೋರಿ. ಸೊ ಎಲ್ಲ ಮೂವೀಸ್ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಟ್ರೈಲರ್ ಅಲ್ಲಿ ಬಂದಿರುವಂತಹ ಒಂದು ಡೈಲಾಗು, ಬೇರೆ ಹೊಸದು ಹೇಳ್ಬೋದು ನಮಗೆ ಎಕ್ಸ್ಕ್ಲೂಸಿವ್ ಆಗಿ? ಏನು ಹೇಳಲ್ಲ, ಇವಾಗ 2 days ಇದೆ, ನೀವು ನೋಡಿ. ಅದನ್ನೇ ಡೈಲಾಗ್ ಒಂದು ಅದೇ ಸ್ಟೈಲಲ್ಲಿ ಹೇಳ್ಬಿಡಿ. ಅದೇ ಸ್ಟೈಲಲ್ಲಿ ಇವಾಗ ಪಸಂದ್ ಆಗೋದ್ರಿಂದ ಈ ಡೈಲಾಗೆ ಬಂದಿದೆ. ಎಲ್ಲರೂ ಕೇಳ್ತಾ ಇದ್ದಾರೆ ಸ್ಟೆಪ್ ಹಾಕಿ ಡೈಲಾಗ್ ಇದೆ ಅಂತ. ಈಗಲಾದರೂ ಹೇಳು, ನನ್ನ ಕುತ್ತಿಗೆಗೆ ತಾಲಿ ಕಟ್ಟಿ ಮದುವೆ ಆಗ್ತೀಯಾ ಇಲ್ವಾ? ನಿನ್ನ ಕುತ್ತಿಗೆನ ಕೊಚ್ಚಕ್ಕೆ ಅನ್ಸ್ಬಿಡ್ಲಾ? ಇದು ಎಷ್ಟು ಟೇಕ್ ಆಗಿತ್ತು ಮೇಡಮ್? ಇದು ಒಂದೇ ಟೇಕಾ? ಮಾನಿಟರ್ ಸ್ವಲ್ಪ ಟೈಮ್ ಆಗಿತ್ತು, ಬಿಕಾಸ್ ರಿಯಲ್ ಮಚ್ ಇಟ್ಬಿಟ್ರು ಕೈಯಲ್ಲಿ. ಅದು ಶೇಕ್ ಆಗ್ತಾ ಇತ್ತು, ಹಿಂಗೆ 1 inch ಡಿಫ್ರೆನ್ಸ್ ಆಗಿದ್ದು ಅವ್ರಿಗೆ ಕಟ್ ಆಗ್ತಾ ಇತ್ತು. ಸೊ ನನಗೆ ಭಯ. ಆ್ಯಂಡ್ ಅವ್ರಿಗೇನಂದ್ರೆ ಇಲ್ಲ ಏನಿಲ್ಲ, ಕಾನ್ಫಿಡೆಂಟ್ ಆಗಿ ಮಾಡು, ನಾನು ಪ್ರಿಪೇರ್ ಆಗಿದ್ದೀನಿ, ಸ್ವಲ್ಪ ಜೋರಾಗಿ ಮಾಡು, ಅಲ್ಲಂದ್ರೆ ಕನ್ವಿನ್ಸಿಂಗ್ ಆಗಿರಲ್ಲ ಅಂತ. ಐ ಥಿಂಕ್ ಮೇ ಬಿ 1 or 2 takes. ಕರೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಆರಾಧನಾ ಅವರೇ, ನಮ್ಮ ಚಾನಲ್ಗೆ ಇಷ್ಟು ಟೈಮ್ ಕೊಟ್ಟು ಕಾಟೇರ ಸಿನಿಮಾ ಬಗ್ಗೆ ಮಾತಾಡಿದ್ದಕ್ಕೆ. ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡುವಾಗ ಸಾಕಷ್ಟು ನಾವು ನಂಬಿಕೆ ಇಡ್ಬೋದು ಈ ನಟಿ ಮೇಲೆ ಅನ್ನೋ ಥರ ಒಂದು ಭಾವನೆ ನೀವು ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಒಳ್ಳೇದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಿಷ್ಟು ಆರಾಧನಾ ಅವರ ಮಾತುಗಳು. ಕಾಟೇರ ಸಿನಿಮಾ ಇದೇ ಡಿಸೆಂಬರ್ 29ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.